ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಗುಳೀಪುರ ಗ್ರಾಮದ ಬಸವ ವಿಧಿವಶ, ಗ್ರಾಮಸ್ಥರ ಸಂತಾಪ. ಚಾಮರಾಜನಗರ ತಾಲೂಕಿನ ಗುಳೀಪುರ ಗ್ರಾಮದಲ್ಲಿ ಅನಾರೋಗ್ಯದಿಂದ ದೇವರ ಬಸವ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಸುಮಾರು ವರ್ಷಗಳಿಂದ ಗ್ರಾಮದಲ್ಲಿ ಗುಳೀಪುರ ಬಸವ ಎಂದೇ ಖ್ಯಾತಿಯಾಗಿರುವ ಬಸವ ಎಲ್ಲರ ಮೆಚ್ಚುಗೆಯಲ್ಲಿ ಪಾತ್ರರಾಗಿದ್ದು, ವಿಶೇಷ ದಿನಗಳಲ್ಲಿ ಬಸವ ಮೆರವಣಿಗೆ, ಪೂಜೆ ಪುನಸ್ಕಾರಗಳು ನಡೆಯುತ್ತಿದ್ದವು. ಶ್ರೀಶೈಲ, ಮುಡುಕುತೊರೆ ಹಾಗೂ ಕೊಂಗಹಳ್ಳಿಯ ವಿಶೇಷ ದೇವಾಲಯಗಳಿಗೆ ಈ ಬಸವ ಹೋಗಿ ಬಂದಿದ್ದು, ಗ್ರಾಮದಲ್ಲಿ ದೇವರ ರೂಪದಂತೆ ಇರುತ್ತಿತ್ತು. 2 ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಬಸವ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದೆ. ಗುಳೀಪುರ ಗ್ರಾಮದ ಭಕ್ತರು ಗ್ರಾಮದಲ್ಲಿ ಮೆರವಣಿಗೆ ಮಾಡಿ ಪೂಜೆ ಸಲ್ಲಿಸಿದರು. ನಂತರ ಗ್ರಾಮದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹತ್ತಿರ ವಿಧಿವಿಧಾನದ ಮೂಲಕ ಅಂತ್ಯಕ್ರಿಯೆ ನೆರವೇರಿಸಿದರು. ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಯಿತು. ಎಲ್ಲರ ಪ್ರೀತಿಗೆ ಪಾತ್ರವಾಗಿದ್ದ ಬಸವನ ಸಾವು ಎಲ್ಲರ ಕಣ್ಣಲ್ಲಿ ಕಣ್ಣೀರು ತರಿಸಿದೆ. ಬಸವನ ಆತ್ಮಕ್ಕೆ ಶಾಂತಿ ದೊರೆಯಲಿ ಎಂದು ಗ್ರಾಮಸ್ಥರು ಪ್ರಾರ್ಥಿಸಿದ್ದಾರೆ. ವರದಿ ಗುಳೀಪುರ, ಮಣಿಕಂಠ ನಾಯಕ್. ಇಲ್ಲಿ 15 ವರ್ಷದಿಂದ ಇದು ಮುಂಚೆನಾಗ ಹೋಗ್ತಾ ಇತ್ತು. ಅಲ್ಲೆಲ್ಲ ಮಾಲೆ ಎಲ್ಲ ಆಯ್ತಿತ್ತು. ಅದೆಲ್ಲ ಆದಮೇಲೆ ಊರೆಲ್ಲ ಕಾಲು ಏಟಾಗಿ 5-6 ವರ್ಷದಿಂದ ಊರಲ್ಲೇ ಮೇಯ್ಕೊಂಡು ಹಂಗೆ ಓಡಾಡ್ತಾ ಇತ್ತು. ನಿನ್ನೆ ನಿರೀಕ್ಷಿತ ಯಾವುದೋ ಹುಷಾರಿದ್ದ ಕಾರಣ ಈಗ ತೀರ್ಕೊಂಡ್ಬಿಟ್ಟಿದೆ. ಇದರಿಂದ ಇದನ್ನು ಇವತ್ತು ನಾವು ಇಲ್ಲಿ ಊರೆಲ್ಲ ಉತ್ಸವ ಮಾಡಿ ಇದನ್ನು ಅಂತ್ಯಕ್ರಿಯೆ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಹಾಸ್ಪಿಟ್ಲಿಗೆಲ್ಲ ಹೋದ್ರು ಎಲ್ಲೂ ವಾಸಿ ಆಗಿಲ್ಲ. ಆದ್ದರಿಂದ ಮಾಡಿ ಈಗ ಅದಾದಮೇಲೆ ಒಂದು 3 ದಿವಸಕ್ಕೆ ಅದು ಗಣರಾಧನೆ ಮಾಡಿ, ಅದಾದಮೇಲೆ ಒಂದು ತಿಂಗಳಿಗೆ ಆರಾಧನೆ ಮಾಡಿ ದೊಡ್ಡದಾಗಿ ಎಲ್ಲರಿಗೂ ಊಟ ಗೀಟ ಎಲ್ಲ ವ್ಯವಸ್ಥೆ ಮಾಡಿ ಅದನ್ನೆಲ್ಲ ಮಾಡಬೇಕು ಅಂತ ಇನ್ನೂ ಒಂದು ಕಾರ್ಯಕ್ರಮ ಮಾಡಿ ಎಲ್ಲ ಯಾವತ್ತೂ ಗುಳೀಪುರ ಗ್ರಾಮದವರೆಲ್ಲ ಮಾಡಬೇಕು ಅಂತ ಸರ್ಕಾರವಾದ ವಿಷಯ. ಆದರೂ ಜನ ನಮ್ಮ ಗುಳೀಪುರ ಗ್ರಾಮಸ್ಥರಿಗೆಲ್ಲ ಒಂಥರ ದುಃಖ ಆಗಿದೆ. ಆದರೂ ದುಃಖದ ಮಡುವಿನಲ್ಲೇ ಇದ್ದು ಏನೂ ಇಲ್ಲ, ನಾವು ಮಾಡಲೇಬೇಕು. ಹಾಗಂದ್ಬಿಟ್ಟು ನಾವು ಬಿಡೋಕ್ಕಾಗಲ್ಲ. ಮುಂದೆ ಮತ್ತೆ ಇದಕ್ಕೆ ಇನ್ನೊಂದು ಇದನ್ನು ಬಸವ ಏನಾದ್ರು ಒಂದು ಮಾಡಿ ಅದನ್ನು ಅವರು ಉತ್ತರಾಧಿಕಾರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ನೋಡೋ ಮುಂದೆ ಯಾವಾಗುತ್ತೋ ಅವರು ಇದು ಮಾಡ್ತಾರೆ. ಅವ್ರ ದುಃಖನೆಲ್ಲ ಭರಿಸ್ಬೇಕು ಅಂತ ಹೇಳ್ತಾರೆ. ಜೋರ ಸಹಕಾರ ಇದ್ದರೆ ಮುಂದೆ ಮತ್ತೆ ಉತ್ತರಾಧಿಕಾರಿ ಬಿಟ್ಟು ಒಂದು ಬಸ್ಸನ್ನು ಬಿಟ್ಟು ಮತ್ತೆ ಇದನ್ನು ಮಾಡ್ಬೋದು ಅಂತ ಇಲ್ಲಿ ಗ್ರಾಮಸ್ಥರು ಮತ್ತು ನಾವು ಇಲ್ಲೆಲ್ಲ ನಮ್ಮ ಊರಿನ ಗ್ರಾಮಸ್ಥರು, ಗೌಡರು ಮತ್ತು ನಾವುಗಳು ಎಲ್ಲ ಸೇರಿ ಈ ಕಾರ್ಯಕ್ರಮ ಮಾಡಬೇಕು. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.